ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಕೃಷ್ಣಾ ನದಿ. ನದಿ ತೀರದ ಜನರಿಗೆ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಅನ್ನು ಕೂಡ ನೀಡಿದೆ. ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಕೃಷ್ಣಾ ನದಿ. ನದಿ ತೀರದ ಜನರಿಗೆ ಪೊಲೀಸ್ ಇಲಾಖೆ ಹೈ ಅಲರ್ಟ್ ಅನ್ನು ನೀಡಿದೆ. ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ. ಬಸವಸಾಗರ ಜಲಾಶಯದಿಂದ ನದಿಗೆ 1.20 ಲಕ್ಷ ಕ್ಯೂಸೆಕ್ ನೀರು. ಯಾದಗಿರಿಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಬಸವಸಾಗರ ಡ್ಯಾಂ ಇದಾಗಿದೆ. ತಿಂತನಿ ಗ್ರಾಮದ ಬಳಿಯ ಕೃಷ್ಣಾ ನದಿ ದಂಡೆಯಲ್ಲಿ ಪೊಲೀಸ್ ಜಾಗೃತಿಯನ್ನು ಕೂಡ ನೀಡಲಾಗಿದೆ. ಮೈಕ್ ಮೂಲಕವಾಗಿ ಅನೌನ್ಸ್ ಮಾಡಿ ಜಾಗೃತಿಯನ್ನು ಮೂಡಿಸಿದ್ದಾರೆ ಪೊಲೀಸರು. ಸುರಪುರ ಪೊಲೀಸ್ ಠಾಣೆಯ ಪೊಲೀಸರಿಂದ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಲಾಗಿದೆ. ನದಿ ದಂಡೆಯಲ್ಲಿ ಇದ್ದಂತಹ ನಿವಾಸಿಗಳು ಸುರಕ್ಷಿತವಾಗಿ ಇರಬೇಕು, ಜೊತೆಗೆ ಅವರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರ ಮಾಡಬೇಕು. ಮೀನುಗಾರರು ನದಿಗೆ ಇಳಿಬಾರದು ಅಂತೇಳಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಯಾರೆಲ್ಲ ನದಿ ಪಾತ್ರದ ಜನರಿದ್ದೀರಿ ಸುರಕ್ಷಿತವಾಗಿ ಇರಿ. ಒಂದು ಜೊತೆಗೆ ಅಕ್ಕಪಕ್ಕದಲ್ಲಿ ಇರೋರು ಬೇರೆ ಕಡೆಗೆ ಸ್ಥಳಾಂತರ ಆಗಿ ಅಂತ ಹೇಳಿ ಮೈಕ್ನ ಮೂಲಕವಾಗಿ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಯಾಕಂದ್ರೆ ತೀವ್ರ ತೆರನಾಗಿ ಡ್ಯಾಮ್ ಕೂಡ ಈಗಾಗಲೇ ತುಂಬಿಕೊಳ್ತಾ ಇದೆ, ಅಪಾಯದ ಮಟ್ಟ ಮೀರಿ ಕೂಡ ಹರಿತಾ ಇದೆ. ಈ ಒಂದು ಕಾರಣ ಏನಾಗುತ್ತೆ, ಅಕ್ಕಪಕ್ಕದ ಗ್ರಾಮಗಳು ಏನಿರುತ್ತೆ ಅಥವಾ ಅಲ್ಲಿ ನಿವಾಸಿಗಳು ಏನಿರ್ತಾರೆ, ಎಲ್ಲ ಕಡೆನೂ ಕೂಡ ನೀರು ಆವರಿಸ್ತಾ ಹೋಗುತ್ತೆ. ಮಟ್ಟ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದ ಹಾಗೆ, ನೀರಿನ ಹರಿವು ಜಾಸ್ತಿ ಆಗ್ತಾ ಇದ್ದ ಹಾಗೆ ಅಥವಾ ಡ್ಯಾಮ್ ತುಂಬ್ತಾ ಹೋಗ್ತಿದ್ದ ಹಾಗೆ ಅಕ್ಕಪಕ್ಕದ ಗ್ರಾಮಗಳಿಗೂ ಕೂಡ ತೊಂದರೆ ಆಗುತ್ತೆ. ಆ ಕಾರಣವಾಗಿ ಮೈಕ್ನ ಮೂಲಕವಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಕೂಡ ಸಂದೇಶ ರವಾನೆ ಆಗ್ತಾ ಇದೆ. ನಮ್ಮ ರೈತ ಬಾಂಧವರು ಏನು ನದಿ ದಂಡೆಗೆ ದನ ಕಾಯೋದಾಗಲಿ ಕುರಿ ಕಾಯೋದಾಗಲಿ ಏನು ಮಹಿಳೆಯರು ಈಗಾಗಲೇ ಬಂದಿದ್ದಾರೆ, ಮಹಿಳೆಯರಿಗೆಲ್ಲ ನಾವು ಬಟ್ಟೆ ತೊಳಿತಾ ಇದ್ರು, ಅವರಿಗೆಲ್ಲ ನಾವು ಬಟ್ಟೆ ತೊಳೆಯದಂತೆ ಎಚ್ಚರ ವಹಿಸ್ತಿದ್ದೀವಿ. ದಯಮಾಡಿ ರಭಸವಾಗಿ ನೀರು ಬರ್ತಾ ಇದೆ. ಈ ಒಂದು ನದಿ ಪಾತ್ರದ ಏನು ಹಳ್ಳಿಗಳಾದಂತ ಲಿಂಗದಳ್ಳಿ ಆಗಿರ್ಬೋದು, ಬಂಡೊಳ್ಳಿ ಆಗಿರ್ಬೋದು, ದಾದಲಾಪುರ ಆಗಿರ್ಬೋದು, ತಿಂತಣಿ ಆಗಿರ್ಬೋದು, ಏನು ದೇವಾಪುರ ಆಗಿರ್ಬೋದು, ಮುಷ್ಟಳ್ಳಿ ಆಗಿರ್ಬೋದು, ಶೆಳ್ಳಿಗಿ ಆಗಿರ್ಬೋದು, ಅಡ್ಡೊಡ್ಡಿಗಿ, ಹೆಮ್ಮಡಿಗಿ, ಚೌಡೇಶ್ವರಿ ಹಾಳ್, ಕರ್ನಾಳ್, ಬೇವಿನಾಳ್, ಯಮನೂರ್ ಏನು ನಮ್ಮ ಠಾಣಾ ವ್ಯಾಪ್ತಿಯ ನದಿ ದಂಡೆಯ ಏನು ಗ್ರಾಮಸ್ಥರು ನದಿ ದಂಡೆಗೆ ಇಳಿದಂತೆ ಎಚ್ಚರ ವಹಿಸಬೇಕು.